ಸರ್ಕಾರಕ್ಕೆ ಅದೇನಾಗಿದೆಯೋ ಏನು, ಮೇಲಿಂದ ಮೇಲೆ ಕರ್ನಾಟಕದ ಜೊತೆಗೆ ಕಿರಿಕ್ ಮಾಡ್ತಾನೇ ಇದೆ. ಕೋಗಿಲು ಲೇಔಟ್ ಒತ್ತುವರಿ ತೆರವಿನಲ್ಲೂ ಕೂಡ ಪಿನರಾಯಿ ವಿಜಯನ್ ಮೂಗನ್ನ ತೋರಿಸಿರು. ಇದೀಗ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡೋಕೆ ಮುಂದಾಗಿದ್ದು, ಇದಕ್ಕೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಟೋರಿ ನೋಡಿ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು, ಮಲಯಾಳ ಕಲಿಸಬೇಕಂದ್ರೆ ತುಂಬ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ದಬ್ಬಾಳಿಕೆ, ಮಲಯಾಳಂ ಭಾಷಾ ಮಸೂದೆಗೆ ವಿರೋಧ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್ ಶುರುವಾಗಿದೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಹೇರಲಾಗ್ತಾ ಇದ್ದು, ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಕೇರಳ ಸರ್ಕಾರ ಮೋಸ ಮಾಡ್ತಾ ಇದೆ. ಕೂಡಲೇ ಮಲಯಾಳಂ ಮಸೂದೆಯನ್ನ ಹಿಂದೆ ತೆಗೆದುಕೊಳ್ಳಬೇಕೆಂದು ಕಾಸರಗೋಡಿನಲ್ಲಿರುವಂತಹ ಕನ್ನಡಿಗರು ಆಗ್ರಹಿಸಿದ್ದಾರೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು, ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತು ಇದು ಏನಾದರೂ ಬೇಕಾದರೂ ನಾವು ಕರ್ನಾಟಕಕ್ಕೆ ಹೋಗಬೇಕು, ಕೆಲಸಕ್ಕೆ ಆಗಲಿ ಎಲ್ಲಕ್ಕೆ ಆಗಲಿ, ಬೇಕಾದರೂ ಮದ್ದಿಗೆ ಆಗಲಿ. ನಿಜವಾಗಿಯೂ ಪರಮ ಅನ್ಯಾಯ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಗಡಿನಾಡ ಕನ್ನಡಿಗರು ಅದು ಆ್ಯಕ್ಚುಲಿ ಮೂಲತಃ ಕನ್ನಡಿಗರೇ. ನಾವು ಈಗಲೂ ಸಹ ನನ್ನ ಮನೆಯಲ್ಲಿದೆ, ನನ್ನ ಕುಟುಂಬದವರಲ್ಲಿದ್ದಾರೆ. ನಾನು ಮಂಗಳೂರಲ್ಲಿ ವಾಸ ಇದ್ದರು. ಆ ಕೇರಳದ ಚಂದ್ರಗಿರಿವರೆಗಿದ್ದದ್ದು ಪೂರ್ತಿ ಕನ್ನಡಿಗರದ್ದೇ ಆಗಿತ್ತು. ಈ ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ನನಗೆ ಇನ್ನೊಂದು ವಿಚಿತ್ರ ಅಂದರೆ, ಈ ನಮ್ಮ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು ಅಥವಾ CPM ಯಾರೂ ವಿರೋಧ ಮಾಡೋದು. ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರಿಕ್ಗೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಸಹಿಸ್ಕೊಳ್ಳೋಂಗಿಲ್ಲ. ಕೇರಳ ಸರ್ಕಾರದ ನಿರ್ಧಾರಕ್ಕೆ ವಿರೋಧವಿದೆ. ಸಂವಿಧಾನ ಕೂಡ ಹೇಳ್ತದೆ. ಆದ್ದರಿಂದ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ಶಕ್ತಿ ಯಾವ ಅಧಿನಿಯಮಗಳು ಕೂಡ ಇರಬಾರ್ದು. ಕೇರಳ ಏನು ಮಾಡಿದೆ ಅಂದರೆ, ಅವರ ಅಧಿನಿಯಮ ನಾನು ಪೂರ್ತಿ ಓದಿದ್ದೇನೆ. ಅದರ 6ನೇ ವಿಧಿಯಲ್ಲಿ ಮಲಯಾಳವನ್ನು ಎಲ್ಲರೂ ಕಂಪಲ್ಸರಿಯಾಗಿ 10ನೇ ಕ್ಲಾಸಿನವರೆಗೆ ಓದಬೇಕು ಅಂತಿದೆ ಒಂದು. ಅದರ 2ನೇ ಭಾಗ ಮಲಯಾಳವನ್ನು ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಕೂಡ ಇದೆ, ಅಂದರೆ ಆಡಳಿತ ಇತ್ಯಾದಿಗಳೇ. ಇದು ಮಾತೃಭಾಷೆಯಲ್ಲಿ ಓದುವ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಕಾಸರಗೋಡಿನ ಮಕ್ಕು, ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾರೆ. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಒತ್ತು ನೀಡಬೇಕೆಂಬ ಶಿಫಾರಸು ಇದೆ. ಆದರೆ ಇದಕ್ಕೆ ಸೊಪ್ಪು ಹಾಕದ ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಹೇರಲು ಹೊರಟಿದೆ. ಇದು ರಾಜ್ಯದ ಜನರನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇರಳ ಸರ್ಕಾರಕ್ಕೆ ಅದೇನಾಗಿದೆಯೋ ಏನು, ಮೇಲಿಂದ ಮೇಲೆ ಕರ್ನಾಟಕದ ಜೊತೆಗೆ ಕಿರಿಕ್ ಮಾಡ್ತಾನೇ ಇದೆ. ಕೋಗಿಲು ಲೇಔಟ್ ಒತ್ತುವರಿ ತೆರವಿನಲ್ಲೂ ಕೂಡ ಪಿನರಾಯಿ ವಿಜಯನ್ ಮೂಗನ್ನ ತೋರಿಸಿರು. ಇದೀಗ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡೋಕೆ ಮುಂದಾಗಿದ್ದು, ಇದಕ್ಕೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಟೋರಿ ನೋಡಿ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು, ಮಲಯಾಳ ಕಲಿಸಬೇಕಂದ್ರೆ ತುಂಬ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ದಬ್ಬಾಳಿಕೆ,
ಮಲಯಾಳಂ ಭಾಷಾ ಮಸೂದೆಗೆ ವಿರೋಧ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್ ಶುರುವಾಗಿದೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಹೇರಲಾಗ್ತಾ ಇದ್ದು, ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಕೇರಳ ಸರ್ಕಾರ ಮೋಸ ಮಾಡ್ತಾ ಇದೆ. ಕೂಡಲೇ ಮಲಯಾಳಂ ಮಸೂದೆಯನ್ನ ಹಿಂದೆ ತೆಗೆದುಕೊಳ್ಳಬೇಕೆಂದು ಕಾಸರಗೋಡುವಿನಲ್ಲಿರುವಂತಹ ಕನ್ನಡಿಗರು ಆಗ್ರಹಿಸಿದ್ದಾರೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತು ಇದು ಏನಾದರೂ ಬೇಕಾದರೂ ನಾವು ಕರ್ನಾಟಕಕ್ಕೆ ಹೋಗಬೇಕು. ಕೆಲಸಕ್ಕೆ ಆಗಲಿ ಎಲ್ಲಕ್ಕೆ ಆಗಲಿ ಬೇಕಾದರೂ ಮದ್ದಿಗೆ ಆಗಲಿ. ನಿಜವಾಗಿಯೂ ಪರಮ ಅನ್ಯಾಯ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಗಡಿನಾಡ ಕನ್ನಡಿಗರು ಅದು ಆ್ಯಕ್ಚುಲಿ ಮೂಲತಃ ಕನ್ನಡಿಗರೇ ನಾವು ಈಗಲೂ ಸಹ ನನ್ನ ಮನೆಯಲ್ಲಿದೆ, ನನ್ನ ಕುಟುಂಬದವರಲ್ಲಿದ್ದಾರೆ. ನಾನು ಮಂಗಳೂರಲ್ಲಿ ವಾಸ ಇದ್ದರು. ಆ ಕೇರಳದ ಚಂದ್ರಗಿರಿವರೆಗಿದ್ದದ್ದು ಪೂರ್ತಿ ಕನ್ನಡಿಗರದ್ದೇ ಆಗಿತ್ತು. ಈ ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ನನಗೆ ಇನ್ನೊಂದು ವಿಚಿತ್ರ ಅಂದರೆ ಈ ನಮ್ಮ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು ಅಥವಾ CPM ಯಾರೂ ವಿರೋಧ ಮಾಡೋದು. ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರುಗ್ಗೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಸಹಿಸ್ಕೊಳ್ಳೋಂಗಿಲ್ಲ. ಕೇರಳ ಸರ್ಕಾರದ ನಿರ್ಧಾರಕ್ಕೆ ವಿರೋಧವಿದೆ. ಸಂವಿಧಾನ ಕೂಡ ಹೇಳ್ತದೆ. ಆದ್ದರಿಂದ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ಶಕ್ತಿ ಯಾವ ಅಧಿನಿಯಮಗಳು ಕೂಡ ಇರಬಾರ್ದು. ಕೇರಳ ಏನು ಮಾಡಿದೆ ಅಂದರೆ, ಅವರ ಅಧಿನಿಯಮ ನಾನು ಪೂರ್ತಿ ಓದಿದ್ದೇನೆ. ಅದರ 6ನೇ ವಿಧಿಯಲ್ಲಿ ಮಲಯಾಳವನ್ನು ಎಲ್ಲರೂ ಕಂಪಲ್ಸರಿಯಾಗಿ 10ನೇ ಕ್ಲಾಸಿನವರೆಗೆ ಓದಬೇಕು ಅಂತಿದೆ ಒಂದು. ಅದರ 2ನೇ ಭಾಗ ಮಲಯಾಳವನ್ನು ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಕೂಡ ಇದೆ, ಅಂದರೆ ಆಡಳಿತ ಇತ್ಯಾದಿಗಳೇ. ಇದು ಮಾತೃಭಾಷೆಯಲ್ಲಿ ಓದುವ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾರೆ. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಕರ್ನಾಟಕ ಗಡಿಭಾಗದಲ್ಲಿರುವಂತಹ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಒತ್ತು ನೀಡಬೇಕೆಂಬ ಶಿಫಾರಸು ಇದೆ. ಆದರೆ ಇದಕ್ಕೆ ಸೊಪ್ಪು ಹಾಕದ ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಹೇರಲು ಹೊರಟಿದೆ. ಇದು ರಾಜ್ಯದ ಜನರನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ನ,